ನಮಸ್ತೆ, ನನ್ನ ಹೆಸರು ಅನು ಅಂತ. ನಾನು ಹಾಸನಿಂದ ಬರ್ತಾ ಇರೋದು. ನನ್ನ ಮಗ ಮೋಕ್ಷಿತ್ ಅಂತ. ಅವನು 2.5 ವರ್ಷ ಇದ್ದಾಗ ಅವನಿಗೆ ಆಟಿಸಮ್ ಅಂತ ಡಯಾಗ್ನೋಸಿಸ್ ಆಯಿತು. ನಾವು ಅವಾಗ ಹಾಸನಲ್ಲಿ ಕಲರವಾಗಿ ರೆಫರ್ ಮಾಡಿದ್ರು. ನಾವಿಲ್ಲಿ ಬಂದಾಗ ಶಿಲ್ಪಾ ಮ್ಯಾಮ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ನಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರು. ನಾವು ಆಮೇಲೆ ಇಲ್ಲಿಗೆ ಬಂದಾಗ ಫಸ್ಟ್ ಬಂದಾಗ ಅವ್ನಿಗೆ ಐ ಕಾಂಟ್ಯಾಕ್ಟ್ ಇರಲಿಲ್ಲ, ಮತ್ತು ಹೆಸರು ಕರೆದ್ರೆ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ, ಮತ್ತು ಟಾಯ್ಲೆಟ್ ಟ್ರೈನಿಂಗ್ ಅಂತೂ ಫಸ್ಟೇ ಇರಲಿಲ್ಲ. ಆಮೇಲೆ ಥೆರಪಿ ತಗೊತ ಎಲ್ಲ ಇಂಪ್ರೂವ್ ಆಯಿತು. ಐ ಕಾಂಟ್ಯಾಕ್ಟ್ ಚೆನ್ನಾಗಿ ಬಂತು, ಮತ್ತು ಟಾಯ್ಲೆಟ್ ಎಲ್ಲ ಅವನೇ ಹೋಗ್ತಾನೆ, ಇವಾಗ ಅವನೇ ಹೇಳ್ತಾನೆ. ಆಮೇಲೆ ಈಗ ನಾರ್ಮಲ್ ಸ್ಕೂಲಿಗೂ ಜಾಯಿನ್ ಮಾಡಿದ್ದೀವಿ. ಈಗ ಫಸ್ಟೆಲ್ಲ ಮಕ್ಕಳ ಜೊತೆ ಹೋಗ್ತಿರ್ಲಿಲ್ಲ, ಕಿರ್ಚೋದು ಅದೆಲ್ಲ ಮಾಡೋನು, ಸೌಂಡ್ ಬಂದರೆ ಕಿವಿ ಮುಚ್ಕೊಡೋದು, ಆ ಥರ ಎಲ್ಲ ಮಾಡೋನು. ಇವಾಗೆಲ್ಲ ನಾರ್ಮಲ್ ಆಗಿದೆ, ಆರಾಮಾಗಿದ್ದಾನೆ. ಇವಾಗ ನಾರ್ಮಲ್ ಸ್ಕೂಲ್ಗೂ ಹೋಗ್ತಾ ಇದ್ದಾನೆ, ಮಕ್ಕಳ ಜೊತೆ ಮಿಂಗಲ್ ಆಗ್ತಾನೆ, ಮತ್ತು ಅವ್ರ ತಮ್ಮನ ಜೊತೆ ಆಟ ಆಡ್ತಾ ಇದ್ದಾನೆ. ಪ್ರತಿಯೊಂದು ಈಗ ನಾರ್ಮಲ್ ಆಗಿದೆ. ಬ್ರಷ್ ಎಲ್ಲ ಮಾಡ್ತಾನೆ. ಕಟಿಂಗಿಗೂ ಅಷ್ಟು ಕೂತ್ಕೊಂಡ್ರೆ ಅಳೋದು ಅದೆಲ್ಲ ಮಾಡ್ತಿದ್ದೆ, ಕಟಿಂಗ್ ಎಲ್ಲ ಮಾಡಿಸ್ಕೊತಾನೆ. ಅದೊಂದು ಇಂಪ್ರೂವ್ಮೆಂಟ್ ಆಗಿದೆ. ಈಗ ಚಿಕ್ಕ ಕಮೆಂಟ್ಸ್ ಎಲ್ಲ ಫಾಲೋ ಮಾಡ್ತಾನೆ. ಮತ್ತು ಹೈಪರ್ ಆ್ಯಕ್ಟಿವ್ ತುಂಬ ಇದ್ದ, ಅದು ಇವಾಗ ಕಂಟ್ರೋಲ್ ಆಗಿದೆ. ಮತ್ತು ಇವಾಗ ಊಟ ಎಲ್ಲ ಆರಾಮಾಗಿ ಮಾಡ್ತಾನೆ. ಫಸ್ಟ್ ಊಟನೂ ಅಷ್ಟಕ್ಕಷ್ಟೇ ಸ್ಮ್ಯಾಶ್ ಮಾಡಿ ಕೊಡಬೇಕಿತ್ತು, ಇವಾಗ ಎಲ್ಲ ಥರದ ಊಟ ಮಾಡ್ತಾನೆ. ಅಷ್ಟು ಜರ್ನಿ ಮಾಡ್ತಾನೆ. ಫಸ್ಟ್ ಜರ್ನಿನೂ ಮಾಡ್ತಿರ್ಲಿಲ್ಲ, ಆಡೋದೆಲ್ಲ ಮಾಡ್ತಿದ್ದೆ. ಇವಾಗ ಒಂದು 20 ಕಿಲೋಮೀಟರ್ ಆರಾಮಾಗಿ ಜರ್ನಿ ಮಾಡ್ತಾನೆ. ಆಮೇಲೆ ಹ್ಯಾಂಡ್ ಫ್ಲಾಪಿಂಗ್ ಅಂತೂ ತುಂಬ ಇತ್ತು, ಈಗ ಅದು ಕಂಟ್ರೋಲ್ ಆಗಿದೆ. ಆಮೇಲೆ ಕಿರ್ಚೋದೆಲ್ಲ ಇತ್ತು. ನೈಟ್ ನಿದ್ದೆ ಮಾಡ್ತಿರ್ಲಿಲ್ಲ, ಅದೊಂದು ಹೇಳ್ಬೇಕಿತ್ತು. ನೈಟು ಎದ್ದರೆ 2 ಅವರ್ 3 ಅವರ್ ಮಲಗ್ತಿರ್ಲಿಲ್ಲ. ಈಗ ಅದೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ಆರಾಮಾಗಿ ನಿದ್ದೆ ಮಾಡ್ತಾನೆ. ನಮ್ಮ ಮಗ ಇಷ್ಟು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಕಾರಣನೇ ಕಲರವಕ್ಕೆ ಬಂದಿದ್ದು ನಾವು. ನಮಗೆ ಇಷ್ಟು ಗೈಡೆನ್ಸ್ ಮಾಡಿದ್ದು ಶಿಲ್ಪಾ ಮ್ಯಾಮ್ಗೂ, ಮತ್ತು ನಮ್ಮ ಥೆರಪಿ ತಗೋತಿರೋ ರಕ್ಷಿತಾ ಮ್ಯಾಮ್ ಮತ್ತು ಪ್ರಾಜ್ಞಾ ಮ್ಯಾಮು, ಎಲ್ಲ ಟೀಮ್ಗೂ, ಕಲರವ ಟೀಮ್ಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.